ಸರ್ಕಾರ ಏನು ಮಾಡುತ್ತೋ ನೋಡಿ ಕ್ರಮವನ್ನ ಕೈಗೊಳ್ತೀವಿ. ವೀರಶೈವ ಉಪಜಾತಿಗಳು ಸೇರಿ 2 ಕೋಟಿಗೂ ನಾವು ಹೆಚ್ಚಿದ್ದೀವಿ. 9 ವರ್ಷ ಹಳೆಯ ವರದಿ ಇದು. ನಾವು ಸುಮ್ಮನೆ ಕೂರೋದಿಲ್ಲ ಅಂತ ಹೇಳಿ ಕಾಂತರಾಜು ವರದಿ ಬಗ್ಗೆ ಜಯಪ್ರಕಾಶ್ ಹೆಗಡೆ ಏನ್ ಸಲ್ಲಿಕೆ ಮಾಡಿದ್ದಾರೆ. ಈ ವಿಚಾರವಾಗಿ ಶಾಮನೂರು ಶಿವಶಂಕರಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಮುದಾಯದ ಪ್ರತ್ಯೇಕ ಸರ್ವೆ ಮಾಡೋ ಆಲೋಚನೆ ಇದೆ. ಮನೆಯಲ್ಲಿ ಕೂತು ಸರ್ವೆ ಬರೆದಿದ್ದಾರೆ. ಈಗಲೂ ಅದನ್ನೇ ಹೇಳ್ತೀನಿ. ಸರ್ವೆ ವರದಿ ಬಗ್ಗೆ ಶಾಸಕ ಶಾಮನೂರು ಶಿವಶಂಕರಪ್ಪ ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಏನು ಸುಮ್ಮನೆ ಕುಂದಿರೋದಿಲ್ಲ, ಕ್ರಮ ಕೈಗೊಳ್ತೇವೆ. ಈಗ ಅವ್ರದ್ದು ವೈಜ್ಞಾನಿಕವಾಗಿಲ್ಲ ಅನ್ನೋದು ನಾವು ಪ್ರೂವ್ ಮಾಡಿ ತೋರಿಸ್ತೇವೆ. ಅವ್ರು ಹೇಳ್ತಾರೆ ಇವತ್ತು ಕನ್ನಡ ಪರವಾಗಿದೆ ಮುಂದೆ ಸ್ವಲ್ಪ 186 ನಾವು ಬ್ರಾಹ್ಮಣರು, ಒಕ್ಕಲಿಗರು, ಲಿಂಗಾಯತರು ಎಲ್ಲರೂ ಸೇರಿ ಅವರು 3 ಕೋಟಿ ಏನೋ ಅಂತೇಳಿ ನಾವು ಹೇಳ್ತೇವೆ. ನಮ್ಮ ಬರೀ ಉಪಜಾತಿಗಳು ವೀರಶೈವರು, ಲಿಂಗಾಯತರು 2 ಕೋಟಿ ಮೇಲೆ ಬರ್ತವೆ. ಆದ್ದರಿಂದ ವೈಜ್ಞಾನಿಕವಾಗಿ ಅದನ್ನು ಇನ್ನೊಂದು ಸತ್ಯ ಅವರು ಸರಿಯಾಗಿ ಜನಗಣತಿ ಮಾಡಲಿ, ನಾವು ಒಪ್ಕೊಂತ ಅವ್ರಿಗೆ ಮಾಡೋಕ್ಕೆ ಬಂದ. ಈಗ 9 ವರ್ಷ ಹಳೇದು, 9 ವರ್ಷ ಕೆಳಗಿಂದ ಇವಾಗ ತಗೊಂಬಂದಾರೆ. ಅದ್ರಿಗೆ ಹೆಗಡೆ ಅವರು ಈಗ ಕೊಟ್ಟಿದ್ದಾರೆ. ಇವರು ಕಾಂತರಾಜ್ ಅವ್ರದ್ದು ವರದಿ ತಂದು ಕೊಡೋರು ಹೆಗಡೆ ಅವರು. ಇದು ಯಾರು ವರದಿಯಿಂದ ಬೊಮ್ಮಾಯಿ ಅವರು ಹೇಳಿದ್ದಾರೆ ಕರೆಕ್ಟಾಗಿ. ವರದಿ ನೋಡದೆ ವೈಜ್ಞಾನಿಕವಾಗಿ ಇಲ್ಲ ಅಂತ ಹೆಂಗೆ ಹೇಳ್ತೀರಾ ಅಂತ ಅಧ್ಯಕ್ಷರು ಹೇಳ್ತಾರೆ ಹೆಗಡೆ ಅವರು. ಇಲ್ಲ ಹಿಂಗೆ ಹೇಳ್ತಿರೋದ ನಮ್ಮ ಜನಸಂಖ್ಯೆಯನ್ನು ಅನ್ವಯಿಸ್ತವಲ್ಲ, ಅದ್ರ ಮೇಲೆ ಹೇಳ್ತೇವೆ ನಾವು. ಉಪಜಾತಿಗಳೆಲ್ಲ ಸೇರ್ಕೊಂಡು ನಾವೇ 2 ಕೋಟಿ ಬರ್ತವೆ ಲಿಂಗಾಯತರು. ನೋಡೋಣ ಮುಂದೆ ಏನು ಮಾಡ್ತಾರೆ ಅಂತೇಳಿ ಅದ್ರ ಮೇಲೆ ನಾವು ವಿಚಾರ ಮಾಡ್ತೇವೆ. ಉದ್ದೇಶಪೂರ್ವಕವಾಗಿ ಈ ನಂಬರ್ ಏನಾದ್ರು ತೋರಿಸ್ತಾ ಇದ್ದಾರಾ? ಕಡಿಮೆ ಸಂಖ್ಯೆ ಉದ್ದೇಶಪೂರ್ವಕವಾಗಿ ಈ ತರ ಕಡಿಮೆ ಸಂಖ್ಯೆ ತೋರಿಸ್ತಿದಾರಾ? ಉದ್ದೇಶಪೂರ್ವಕನೇ ಮಾತಿರ್ಬೇಕಾಗ್ತದೆ, ತೋರಿಸ್ತಾ ಇರ್ಬೋದು. ಅವ್ರು ಮಾಡೋದು ನೋಡಿದ್ರೆ 9 ವರ್ಷ ಕೆಳಗಿಂದ ಈಗ ತಾಂಬಂದು ನೋಡಿದ್ರೆ ಏನು ಮಾಡೋದು, ಅದನ್ನ ಮೂಲಿ ಹಾಕ್ಬೇಕಷ್ಟೇ. ಸರ್, ತಾವೇನಾದ್ರೂ ವೀರಶೈವ ಮಹಾಸಭಾದಿಂದ ನೀವೇ ಸಪರೇಟ್ ಏನೋ ಸರ್ವೆ ಮಾಡ್ತಿದ್ದೀರಾ? ನಿಮ್ಮ ಜನಸಂಖ್ಯೆ ಎಷ್ಟಿದೆ? ಇನ್ನೂ ನಾವೇನು ಸರ್ವೆ ಮಾಡೋಕೆ ಶುರು ಮಾಡಿಲ್ಲ. ಇದ್ರ ಮೇಲೆ ಮಾಡ್ಬೋದು ಮಾಡ್ತೇವೆ. ಪ್ರೈವೇಟ್ ಸರ್ವೆಯನ್ನು ಮಾಡ್ತೀರಾ ಸರ್? ಇಲ್ಲ, ಇನ್ನೂ ಮಾಡೋಕ್ಕೆ ಶುರು ಮಾಡಿಲ್ಲ. ಮಾಡಿಸ್ಬೇಕು ಅಂತಕ್ಕಂಥ ಯೋಚನೆ ಆಗಿದೆ, ಆಲೋಚನೆ ಐತಿ. ದಲಿತ ಸಮುದಾಯದ 1 ಕೋಟಿ 8 ಲಕ್ಷ ಇರೋದು ಸುಳ್ಳು ಅಂತ ಹೇಳ್ತೀರಾ? ಪರಿಶಿಷ್ಟರು 1 ಕೋಟಿ 8 ಲಕ್ಷ ಇದೆ. ಇನ್ನು ವರದಿ ಅವ್ರದ್ದು ಇರೋದಿಲ್ಲ, ಐತಿ ಇರೋದಿಲ್ಲ, ನಮ್ದು ಕಡಿಮೆ ತೋರಿಸ್ತಾರೆ. ಅದು ತಪ್ಪು ಅಂತ ಹೇಳ್ತೇವೆ. ನಮ್ದು ಬರೀ 80 ಲಕ್ಷನ 90 ಲಕ್ಷನ ಐತಿ ಅಂತ ಹೇಳ್ತಾರೆ. ಅದು ತಪ್ಪು, ನಾವು ಡಬಲ್ ಐತಿ ಅಂತ ಹೇಳ್ತೇವೆ. ಪರಿಶಿಷ್ಟರ ವಿರುದ್ಧ ಇದೀರಾ ಸರ್? ಬರೀ 65 ತೋರಿಸ್ತಾ ಇದ್ದಾರೆ. 65-70 ತೋರಿಸ್ತಾರೆ. ನಾವು 182 ಕೋಟಿ ಕಮ್ಮಿ ಇಲ್ಲ ನಾವು. ಈ ವರದಿಯಿಂದ ಜಾತಿಗಳ ನಡುವೆ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ಆಗುತ್ತೆ, ಆಗೋ ನಮ್ಮನೇನೆ ಅವರು ಶೂ ಬಿಡ್ತಾರೆ. ಹೆಗಡೆಯವ್ರ ಹತ್ರ ವರದಿ ನೋಡಿದಾರೆ ಸ್ವಲ್ಪ, ಅದರಿಂದ ಎಲ್ಲರೂ ಹೇಳ್ತಾರೆ ಅಷ್ಟೇ. ಇದನ್ನ ಸಚಿವ ಸಂಪುಟ ಸಭೆಗೆ ತಂದು ಪರಿಷತ್ತಲ್ಲ ಏನು 2 ಸದನದಲ್ಲಿ ಅಂಗೀಕಾರ ಮಾಡಬೇಕು, ಸಚಿವ ಸಂಪುಟದಲ್ಲೇ ಒಪ್ಪಿಗೆ ತಗೋಬೇಕು ಅನ್ನೋ ಮಾತನ್ನ ಪರಮೇಶ್ವರ್ ಹೇಳ್ತಿದ್ದಾರೆ. ನೆಕ್ಸ್ಟ್ ಕ್ಯಾಬಿನೆಟ್ ತರಲೇಬೇಕಲ್ಲ, ತಂದಾಗ ಏನಾಗುತ್ತೆ ನೋಡೋಣ. ಸರ್, ಈ ವರದಿಗೆ ಸಂಬಂಧಪಟ್ಟಾಗೆ ಒಂದು ಪುನರ್ ಪರಿಶೀಲನಾ ಸಮಿತಿ ರಚನೆ ಮಾಡಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೀರಾ? ಇದ್ರ ಬಗ್ಗೆ ಒಂದು ಅಧ್ಯಯನ ಮಾಡ್ಲಿಕ್ಕೆ ಇನ್ನೊಂದು ಸಮಿತಿ ಪರಿಶೀಲನೆ ಮಾಡ್ಲಿಕ್ಕೆ ಏನಾದ್ರು ಒಂದು ಸಮಿತಿ ಮಾಡಿ ಅಂತ ಮಾಡ್ತೇವೆ ಮಾಡಕ್ಕೆ ಒತ್ತಾಯಿಸ್ತೀರಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.